ಇವತ್ತು ಹೇಳುವುದೇನೆಂದರೆ ಇದೇ ದಿನಾಂಕ ಗುರುವಾರ 16/10/25ರಂದು ಬಿಜಾಪುರ ಬಂದ್ ಹಾಗೂ ಬೃಹತ್ ಪ್ರತಿಭಟನಾ ಮೆರವಣಿಗೆ MMDC ಮತ್ತು ಹಲವಾರು ಸಂಘ SC ST ಬ್ಯಾಕ್ವರ್ಡ್ ಕಮ್ಯುನಿಟಿ ಎಲ್ಲರೂ ಸೇರಿಕೊಂಡು ಬಂದ್ ಮಾಡಲಿಕ್ಕೆ ಕಾರಣ ಏನಪ್ಪ ಅಂದ್ರೆ ತಮ್ಮೆಲ್ಲರಿಗೂ ಗೊತ್ತಿದ್ದಂತೆ ಇದೇ ತಿಂಗಳ 6ನೇ ತಾರೀಕಿಗೆ ಸುಪ್ರೀಂ ಕೋರ್ಟಿನ ಚೀಫ್ ನ್ಯಾಯಾಧೀಶರಾದಂಥ ಗವಾಯಿ ಸಾಹೇಬರ ಮೇಲೆ ಒಬ್ಬರು ಸೀನಿಯರ್ ವಕೀಲರು ಶರ್ಮಾ ಅಂಥೇಳಿ ಚಪ್ಪಲವನ್ನು ಎಸೆದಿದ್ದಾರೆ. ಆ ದಿಶೆಯಲ್ಲಿ ನಾವು ಈ ಬಂಧವನ್ನು ಆಚರಣೆ ಮಾಡಲಿಕ್ಕೆ ಹೊಂಟಿದ್ದೇವೆ. ಯಾಕಂದರೆ ಅವರೊಬ್ಬರು ಸಣ್ಣ ವಕೀಲರಲ್ಲ, ಕ್ಷಮಿಸಲಿಕ್ಕೆ ಸೀನಿಯರ್ ಅಡ್ವೊಕೇಟ್ ಅದಾರ ಶರ್ಮಾ ಅಂತ. ನಾನು ಸೀನಿಯರ್ ಅಡ್ವೊಕೇಟೇ ಅದ್ದೀನಿ. ನನಗೂ 74-75 ವಯಸ್ಸಲ್ಲಿ, ಅವರು ಸುಮಾರು ನನ್ನ ವಯಸ್ಸದವರು ಇರ್ಬೋದು. ಕಾನೂನು ಅರ್ಥವರು ಈ ರೀತಿಯಿಂದ ಮಾಡುವುದು ಸರಿನಾ? ಮತ್ತು ಇಷ್ಟಾದರೂ ಸಹಿತ ಅವರ ಮೇಲೆ ಏನು ಕ್ರಮ ಕೈಗೊಂಡ್ರ, ಅವ್ರಿಗೇನು ಅರೆಸ್ಟ್ ಮಾಡಿದಾರ? ಯಾಕಂದ್ರೆ ಗವಾಯಿ ಸಾಹೇಬರು ಒಂದು SC ಅದಾರ ಅಂತೇಳಿ ಈ ನಮ್ಮನೆ ಅನ್ಯಾಯನ? ಮೊನ್ನೆ ತಾನೇ ಹೋದ ತಿಂಗಳ ನಮ್ಮ ಮೊಹಮ್ಮದ್ ಪೈಗಂಬರ್ ಊರಿಸಿತ್ತು. ಆ ದಿಶೆಯಲ್ಲಿ UP, ಬಿಹಾರ್ ಮತ್ತು ಹಲವಾರು ರಾಜ್ಯಗಳಲ್ಲಿ ಐ ಲವ್ ಮೊಹಮ್ಮದ್ ಅನ್ನಕ್ಕೆ ಅವ್ರ ಮೇಲೆ ಕೇಸ್ ಹಾಕಿ ಜೈಲಿಗೆ ಕಳಿಸಿದರು. ಇದು ಏನು ಸಾಮಾನ್ಯ ಕೆಲಸ ಅಲ್ಲ. ಸಂವಿಧಾನ ಅಡಿಯಲ್ಲಿ ನಮ್ಮ ದೇಶದ ಚೀಫ್ ಮುಖ್ಯ ನ್ಯಾಯಾಧೀಶರು ಸಂವಿಧಾನದ ಅಡಿಯಲ್ಲಿ ಅವ್ರ ಮೇಲೆ ಕೇಸ್ ಹಾಕೋದು ಅಷ್ಟೇ ಅಲ್ಲ, ಅವರು ಅರೆಸ್ಟ್ ಮಾಡಿ ಅವ್ರಿಗೆ ಗಲ್ಲಿಗೆ ಏರಿಸ್ಬೇಕಂತೇಳಿ ನಾನು ಕಳಕಳಿಯಿಂದ ತಮ್ಮ ಮೂಲಕ ವಿನಂತಿಸುತ್ತೇನೆ. ಇದು ಭಾಳ ಐತಿದೆ. ಯಾಕಂದ್ರೆ ಸಣ್ಣ ಪುಟ್ಟು SC ST ಮೈನಾರಿಟಿ ಮತ್ತು ಸಿಖ್ ಸಮಾಜದವರಿಗೆ ಸುಮಾರು 1915 ಸಾಲಿನಿಂದ ಇವತ್ತಿನವರೆಗೆ ತಾವು ನೋಡ್ತಾ ಬಂದಿದ್ದೀರಿ, ಕೇಳ್ತಾ ಬಂದಿದ್ದೀರಿ. ಈ ಸಮುದಾಯ ಮೇಲೆ ಬಹಳ ಅತ್ಯಾಚಾರ, ಅನ್ಯಾಯ, ಸುರಿಮಳೆ ಆಗಿದೆ. ಈ ದಿಶೆಯಲ್ಲಿ ಇವತ್ತಿನ ದಿವಸ ನಾವು ಸಂವಿಧಾನ ಅಡಿಯಲ್ಲಿ ಇದು ಮುಖ್ಯ ನ್ಯಾಯಾಧೀಶ ಗವಾಯಿ ಸಾಹೇಬರ ಮರ್ಯಾದೆ ಅಲ್ಲ, ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದಂಥ ಅವ್ರದ ಅಪಮಾನ ಆಗಿದೆ. ಅದಕ್ಕೋಸ್ಕರ ಅವ್ರ ಮೇಲೆ, ಆ ಶರ್ಮಾ ವಕೀಲರ ಮೇಲೆ ಕಠಿಣ ಕ್ರಮ ತೆಗೆದುಕೊಂಡು ಅವರಿಗೆ ಗಲ್ಲಿಗೆ ಏರಿಸ್ಬೇಕಂತ ಹೇಳಿ ನಾನು ಕಳಕಳಿಯ ವಿನಂತಿ ಮಾಡಿಕೊಳ್ಳುತ್ತೇನೆ. ಅದಕ್ಕೆ ಇವತ್ತಿನ ದಿವಸ ಇದು ಒಂದು ನಮಗೆ ಕುತ್ತಿಗೆ ಬಂದುಬಿಟ್ಟಿದೆ. ಇಡೀ ವಿಶ್ವದಲ್ಲಿ ಭಾರತ ದೇಶ ಎಲ್ಲ ದೇಶಗಳು ಬೇಸರ ಪಡಲಾಗ್ತದೆ. ಅನ್ಯಾಯದ ಸುರಿಮಳೆ ಆಗೋದರಿಂದ ಮೊನ್ನೆ ತಾನೇ ಹೋದ ವರ್ಷ ಯಾವ ಥರದ ನೇಪಾಳದಾಗ ಆಯ್ತಲ್ರಿ, ಆ ಥರದ ನಮ್ಮ ಭಾರತ ದೇಶದಲ್ಲಿ ಆಗೋದು ಮುಖ್ಯ ಅದ. ಅದಕ್ಕೆ ನಾನು ಇಲ್ಲಿ ನಡೆದಂಥ ಯಾವತ್ತೂ ಎಲ್ಲ ಸಂಘಟನೆಗಳಿಗೆ, ವಿಶೇಷವಾಗಿ SC ST ಬ್ಯಾಕ್ವರ್ಡ್ ಕಮ್ಯುನಿಟಿ, ಮೈನಾರಿಟಿ, ಸಿಖ್ ಸಮುದಾಯವರಿಗೆ ನಾನು ವಿನಂತಿ ಮಾಡಿಕೊಳ್ತೇನೆ. ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು. ಇದೇ ದಿನ ಗುರುವಾರ 16 ತಾರೀಕಿಗೆ 16/10/25ರಂದು ಸಿದ್ದೇಶ್ವರ ಗುಡಿ ಮುಖಾಂತರ ಬಿಜಾಪುರ ಶಹರ ಸಂಪೂರ್ಣವಾಗಿ
ಬಂದ್ ಮಾಡಬೇಕಂತ ನಾನು ಕಳಕಳಿಯಿಂದ ಕೇಳ್ಕೊತೇನೆ. ದಯವಿಟ್ಟು ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ, ಈ ವೇದಿಕೆ ಮುಖಾಂತರ ಎಲ್ಲ ಮರ್ಚೆಂಟ್ ಅಸೋಸಿಯೇಷನ್ದವರು, APMC ಅವರು, ಕಿರಾಣಾ ಮರ್ಚೆಂಟ್ಸ್, ಕಪಡಾ ಮರ್ಚೆಂಟ್ ಮತ್ತು ಬಂಗಾರ ಅಂಗಡಿಯವರು ಮತ್ತು ಹಲವಾರು ವ್ಯಾಪಾರಸ್ಥರು ಆ ದಿವಸ ದಯವಿಟ್ಟು ಒಂದು ಸಂವಿಧಾನ ಅಡಿಯಲ್ಲಿ ಒಂದು ಮನುಷ್ಯತ್ವದ ಮೇಲೆ ನಾವು ಬಂದ್ ಮಾಡಲಿಕ್ಕೆ ಹೊಂಟಿದ್ದೇವೆ. ಅದಕ್ಕೋಸ್ಕರ ತಾವೆಲ್ಲರೂ 15 ತಾರೀಕಿಗೆ ಗುರುವಾರ ದಿವಸ ಸಂಪೂರ್ಣ ಬಿಜಾಪುರ ಬಂದ್ ಮಾಡಬೇಕಂತೇಳಿ ನಾನು ಕಳಕಳಿಯಿಂದ ಕೇಳ್ಕೊತೇನೆ. 16 तारीख की तारीख और जुमेरात को बीजापुर शहर में जो चीफ जस्टिस ऑफ इंडिया सुप्रीम कोर्ट के चीफ जस्टिस हैं उनके ऊपर जो एक वकील ने जूता फेंककर जो है उनकी बेहुरमती की है, तो उसके लिए बीजापुर के तमाम लोगों से मैं ये अपील करता हूँ कि 16 तारीख को जो बंद रखा गया है उसके लिए हम MMDC की तरफ से और तमाम आवाम की तरफ से ये अपील करते हैं कि उस दिन तमाम दुकानें, मार्केटें, अभी LL उस्ताद साहब ने कहा कि APMC मार्केट का कपड़ा बाज़ार, किराना मार्केट, बागवान मार्केट नहीं, मतलब हो गया, सब जितने भी चीज़ें हैं वो सब बंद रहेंगे। और हम लोग जो है इस बंद का हमारी जानिब से हमारा पूरा इसको सपोर्ट रहेगा। इंशाअल्लाह ताला हम लोग इस बंद को कामयाब करके बीजापुर में एक ऊपर तक मैसेज जाने के लिए ताकत का मुजाहरा करेंगे। ನಾಳೆ ಬರುವಂಥ 16ನೇ ತಾರೀಕಿಗೆ ಏನು ಬಂದ್ ಕರೆ ಕೊಟ್ಟಾರ ದಲಿತ ಸಮಾಜದ ಎಲ್ಲ ಸಂಘಟನೆಗಳು, ಅದಕ್ಕೆ ನಮ್ಮ MMDC ಕಡೆಯಿಂದ ನಮ್ಮದು ಸಂಪೂರ್ಣ ಬೆಂಬಲ ಇರ್ತದೆ. ಅದೇ ರೀತಿ ಬಿಜಾಪುರ ನಗರದ ಎಲ್ಲ ಸಮಾಜದ ನಾಯಕರು, ಸಮಾಜದ ಮುಖಂಡರು ಎಲ್ಲರೂ ಕೂಡಿ ಈ ಒಂದು ಭಾಗದಲ್ಲಿ ತಾವು ಸಂಪೂರ್ಣ ಬೆಂಬಲ ನೀಡಬೇಕಂತೇಳಿ ಕಳಕಳಿ ವಿನಂತಿ ಪೂರ್ವಕವಾಗಿ ಕೇಳ್ಕೊತೀವಿ. ಅದೇ ರೀತಿ ಪತ್ರಿಕಾ ಮಾಧ್ಯಮ ಮತ್ತು ಇಲೆಕ್ಟ್ರಾನಿಕ್ ಮೀಡಿಯಾದವರು ಕೂಡ ಈ ಒಂದು ದಿಶೆಯಲ್ಲಿ ಈ ಆಗಿದ್ದು ಘಟನೆ ಭಾಳ ಏನಂತಾರೆ ಅದಕ್ಕೆ ಭಾಳ ನಾಚಿಗೇಡಿ ಸಂಗತಿ ಅದ. ದಯವಿಟ್ಟು ತಾವು ಕೂಡ ಇದಕ್ಕೆ ಬೆಂಬಲಾರ್ಥವಾಗಿ ನಿಲ್ಲಬೇಕಂತೇಳಿ ಕಳಕಳಿ ಮನವಿ ಮಾಡ್ತೀನಿ. In my opinion, the said incident is occurred due to the failure of the local administration and proper security to the judiciary. Hence, ಏನಿದೆ ಈಗ ನಾವು ಶಾಸಕಾಂಗ ಮತ್ತು ಈ ಕಾರ್ಯಾಂಗ ಬಗ್ಗೆ ವಿಚಾರ ಮಾಡೋದು ಬಹಳ ಮಹತ್ವ ಇದೆ. These are the very important bodies to administer the state. ಹೀಗಾಗಿ ಈಗ ನೋಡ್ತೀನಿ Chief Justice of India qualification comparing to the Prime Minister of India and the this government, all chief ministers and governors, it is to be looked into by all the persons of the country and has to take appropriate steps in this regard for the proper educated people in these bodies, in this own administration and this legislature. So we all cooperate. We all be on the this one take ಮೋರ್ಚಾ ಏನು ಬರ್ತೀರ ಇದಕ್ಕೆಲ್ಲ ನಾವು ಏನೈತಿ ಬಂದಿದ್ದೀವಿ, ತಮ್ಗೆ ಸಹಕಾರ ಮಾಡಬೇಕು. ಈ ನಮ್ಮ ದೇಶದಲ್ಲಿ ದಲಿತರು ಮತ್ತು ಮುಸಲ್ಮಾನರು ಬದುಕುವಂಥ ಪರಿಸ್ಥಿತಿ ಈ ಸರ್ಕಾರದಲ್ಲಿ ಏನು ಮಾಡಲಿಕ್ಕೂ ಹೆಸುವುದಿಲ್ಲ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಒಂದು ನ್ಯಾಯದಾನ ಮಾಡುವಂತಹ ನ್ಯಾಯಾಧೀಶರಿಗೆ ಒಂದು ಚಪ್ಪಲಿಯನ್ನು ಎಸೆಯುವಂಥ ವ್ಯಕ್ತಿಯನ್ನು ರಾಜಾರೋಷವಾಗಿ ಇವತ್ತು ತಿರುಗಾಡಲಿಕ್ಕೆ ಹತ್ತಿದ್ದಾನೆ. ಅವನಿಗೆ ಯಾಕೆ ಈ ಸಂದರ್ಭದಲ್ಲಿ ಅವ್ರಿಗೆ ಅರೆಸ್ಟ್ ಮಾಡಿಲ್ಲ ಅಂತ ಅನ್ನೋದು ನಮಗೂ ಒಂದು ನಮ್ಮ ಭಾರತೀಯ ಜನರಿಗೆ ಎಲ್ಲರಿಗೆ ಅಸಹ್ಯ ಆಗುವಂಥ ಒಂದು ವಿಷಯ ಇದು ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ, ಈ BJP ಸರ್ಕಾರದಲ್ಲಿ ಯಾವ ಕೆಲಸ ಮಾಡಲಿಕ್ಕೆ ಅವ್ರು ಹೆಸೋದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆ ಹರಾಮಿಯನ್ನು, ಹರಾಮ್ಖೋರನ್ನು ಅವನು ಅರೆಸ್ಟ್ ಮಾಡಬೇಕಾಗಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸುತ್ತೇನೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ನಾನು ಒಂದು ಯೂಟ್ಯೂಬ್ನಲ್ಲಿ ಒಬ್ಬರಿಗೆ ನೋಡಿದೆ. ನಾನು ಏನಂತ ನೋಡಿದೆಪ್ಪ ಅಂತಂತಂದ್ರೆ, ದಲಿತರಿಗೆ
ಮುಸಲ್ಮಾನರಿಗೆ ನಮ್ಮದು ಟಾರ್ಗೆಟ್ ಅಂತ ಹೇಳ್ತಾರೆ. ಈ ಥರ ಹೇಳ್ತಾರಪ್ಪ ಅಂತಂದ ಬಳಿಕ ನಾವು ಇದು ಭಾಳ ಯೋಚನೆ ಮಾಡಬೇಕಾಗ್ಯದ. ಅಂಬೇಡ್ಕರ್ ಬಗ್ಗೆ ತಾವು ಏನಾರ ಅವ್ರ ಬಗ್ಗೆ ಹೊಗಳಿದರೆ ನಮಗೆ ಸಹಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕೆ ನೀವು ಆ ಥರ ಮಾತಾಡಲಿಕ್ಕೆ ಹೋಗಬೇಡ ಅಂಥೇಳಿ ಈ ಮಾತನ್ನು ನಾನು ಯೂಟ್ಯೂಬ್ನಲ್ಲಿ 2 ದಿವಸ ಹಿಂದ್ಗಡೆನ ಕೇಳಿದ್ದೀನಿ. ಅಂಥ ಒಂದು ಪರಿಸ್ಥಿತಿ ಬಂದದ. ಅದರ ಸಲುವಾಗಿ ನಾನು ಈ ಬಿಜಾಪುರ ಬಂದ ಆಚರಣೆ ಸಲುವಾಗಿ ನಾವು ಎಲ್ಲರೂ MMDC ಅವರಾಗಲಿ ನಮ್ಮ ಬಿಜಾಪುರ ಸಮಸ್ತ ಎಲ್ಲರೂ ಕೂಡಿ ನಾವು ಬಂದು ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧಿದ್ದೇವೆ ಅಂತೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ನಮ್ಮ MMDCಯಿಂದ ಉದ್ದೇಶ ತಮಗೆ ಈಗಾಗಲೇ ನಮ್ಮ ನಾಯಕರುಗಳು ಹೇಳಿದ್ದಾರೆ. ವಿಷಯ ಏನು 6ನೇ ತಾರೀಕು ದಿವಸ ರಾಕೇಶ್ ಕಿಶೋರ್ ಒಬ್ಬ ವಕೀಲ ಹೈಕೋರ್ಟ್ನಲ್ಲಿ ಕೆಲವೊಂದು ಅನೌಪಚಾರಿಕ ಕಾರಣಗಳನ್ನು ಕೊಟ್ಟು ಏನಂತಂದರೆ ಮಾರಿಷಸ್ನಲ್ಲಿ ಚೀಫ್ ಜಸ್ಟಿಸ್ ಇವರು UPಯಲ್ಲಿ ನಡೆಯುವಂಥ ಬೋರ್ಡಿಯರ್ ಸರ್ಕಾರ ಬಗ್ಗೆ ಟೀಕೆ ಮಾಡಿದ್ದಕ್ಕಾಗಿ ಮತ್ತು ಒಂದು ಮಧ್ಯಪ್ರದೇಶದ PILನಲ್ಲಿ ವಿಷ್ಣು ಭಗವಾನದ ಒಂದು ಮೂರ್ತಿಯನ್ನು ರಿಪೇರಿ ಮಾಡಿಸೋರಾಗ PIL ಹಾಕಿದ್ದಕ್ಕಾಗಿ ಬೇರೆ ವಕೀಲರು ಹಾಕಿದ್ದಂಥ PILಗೆ ಇವರು ಅದರ ಒಂದು ಶೀಟನ್ನು ತೋರಿಸಿ ಇನ್ನೂ ಕೆಲವೊಂದು ಹಲವಾರು ಕಾರಣಗಳನ್ನು ಕೊಟ್ಟು ಸನಾತನ ಧರ್ಮ ಇದು ಸಹಿಸುವುದಿಲ್ಲ ಅಂತ ಹೇಳಿ ಆ ಕುರ್ಚಿಗೆ ಆ ಶೂ ಅನ್ನು ಒಗಿತಾರೆ. ಆ ಶೂ ಅನ್ನು ಬೇರೆ ಜಡ್ಜರ್ ಬಳಿ ಹೋಗ್ತದೆ. ಅವಾಗ ಮತ್ತೆ ಹೇಳ್ತಾನೆ ಇದು ನಾನು ನಿಮಗೆ ಒಗೆದಿಲ್ಲ, ಆ ಜಸ್ಟಿಸ್ BI ಗವಾಯ್ ಇವರಿಗೆ ಒಗ್ದೀನಿ ಅಂತ ಸ್ಪಷ್ಟವಾಗಿ ಹೇಳ್ತಾನೆ. ಆದರೆ ನಾವು ಇದರಿಂದ ಅರ್ಥ ಮಾಡಿಕೊಳ್ಬೇಕು ಅವ್ರ ಉದ್ದೇಶ ಏನಿದೆ ಅಂತ. ಇವತ್ತು ದೇಶದಲ್ಲಿ ದೇಶಕ್ಕಿಂತ ಧರ್ಮ ದೊಡ್ಡದಾಗ್ತಾ ಇದೆ. ಅವರೇ ಹೇಳ್ತಾರೆ ಪಕ್ಷಕ್ಕಿಂತ ದೇಶ ದೊಡ್ಡದು, ಧರ್ಮಕ್ಕಿಂತ ದೇಶ ದೊಡ್ಡದು ಅಂತ. ಆದರೆ ಅವ್ರ ನಡವಳಿಕೆಯಲ್ಲಿ ಇವತ್ತು ದೇಶ ಮುರಿದವ್ರ ಕಲ್ಪನೆ ಇಲ್ಲ. ಅವರು ಕೇವಲ ಹಿಂಸಾಚಾರ ಮಾಡುವುದು, ದೇಶದಲ್ಲಿ ಅರಾಜಕತೆ ಸೃಷ್ಟಿಸುವುದು ಮತ್ತು ಸೋದರತ್ವ ಭಾವವನ್ನು ಕೆಡಿಸುವಂಥ ಹೊನ್ನಾರ ಈ ದೇಶದಲ್ಲಿ ನಡೀತಾ ಇದೆ. ತಾವು ಕಾಣಬಹುದು ಇವತ್ತು ಈ RSSನವರು ಮತ್ತು BJPಯವರು ಆ ಕ್ರಮವನ್ನು ಒಬ್ಬರೇ ಒಬ್ಬ ನಾಯಕ ಖಂಡಿಸಲಿಲ್ಲ, ಮೋದಿಯನ್ನು ಹೊರತುಪಡಿಸಿ. ಮೋದಿಯವರು ಅದೂ ಸಹಿತ ಅವರು 9 ತಾಸದ ನಂತರ ಪ್ರತಿಕ್ರಿಯೆ ಕೊಡ್ತಾರೆ. ಆದರೆ ವಿಪರ್ಯಾಸ ಏನಂತಂದರೆ ಇನ್ನೂ ಉಳಿದು ಬೇರೆ ನಾಯಕರು ಯಾರು ಇವತ್ತು 100ನೇ ಸಂಭ್ರಮಾಚರಣೆ ಮಾಡೋದು RSSನವರು ಒಬ್ಬರ ನಾಯಕ ಖಂಡಿಸಲಿಲ್ಲ. ಅದಕ್ಕಾಗಿ ನಾವು ಎಲ್ಲರೂ ಜಾಗೃತರಾಗಬೇಕಾದೆ. ಯಾರ್ಯಾರು ಹಿಂದುಳಿದ ವರ್ಗದವರು, ದಲಿತರು, ಮುಸ್ಲಿಮರು, ಕ್ರಿಶ್ಚಿಯನ್ನರು, ಬೌದ್ಧರು ಎಲ್ಲರೂ ಜಾಗೃತರಾಗಬೇಕು. ಅವ್ರು ಇರುವುದು ಕೇವಲ 15% ಜನ, ನಮ್ಮ 85% ಜನದ ಮೇಲೆ ಆಡಳಿಕೆ ಮಾಡ್ತಾ ಇದ್ದಾರೆ. ಇದು ಇಂದಿನಿಂದಲ್ಲ, ಬ್ರಿಟಿಷ್ ಕಾಲಕ್ಕಿಂತ ಮುಂಚಿತಲ್ಲಿಯೂ ಸಹಿತ ಇದೇ ನಡೀತಾ ಇದೆ. ಅದಕ್ಕಾಗಿ ಇದು ಖಂಡನಾರ್ಹ. ಅದಕ್ಕಾಗಿ ವಿಜಯಪುರ ಬಂದೇನು ಕರೆ ಕೊಟ್ಟಿದ್ದಾರೆ ನಮ್ಮ ದಲಿತ ಸಂಘಟನೆಗಳು ಮತ್ತು ಇತರ ಸಂಘಟನೆಗಳು. ಅದಕ್ಕೆ ನಾವು ಸಂಪೂರ್ಣವಾಗಿ ಈ ನಮ್ಮ MMDC ಅವರು ಸಂಪೂರ್ಣವಾಗಿ ಬೆಂಬಲವನ್ನಿತ್ತು ಈ ಬಿಜಾಪುರ ಬಂದನ್ನು ಯಶಸ್ವಿಗೊಳಿಸುತ್ತೇವೆ ಮತ್ತು ನಾವು ಜನರಲ್ಲಿ ಆಗ್ರಹಪಡಿಸುತ್ತೇವೆ. ತಾವು ನಮಗೆ ಸಾಥ ಕೊಟ್ಟು ಈ ಬಂದನ್ನು ಯಶಸ್ವಿ ಮಾಡಬೇಕು ಮತ್ತು ಈ ಮುಂದಿನ ದಿನಮಾನಗಳಲ್ಲಿ ಭಾರತಾದ್ಯಂತ ಈ ಬಂಧವನ್ನು ಆಚರಣೆ ಮಾಡುವಂಥ ವ್ಯವಸ್ಥೆ ಆಗಬೇಕಂತ ಈ ಮೂಲಕ ತಮ್ಮಲ್ಲಿ ನಾನು ಆಗ್ರಹಪಡಿಸುತ್ತೇನೆ. ಆಮೇಲೆ ಇರ್ತಕ್ಕಂಥವ್ರಿಗೆ ಎಷ್ಟು ಲಾಸ್ ಆಗ್ತದೆ ಅಂತ ಯೋಚನೆ ಮಾಡಿ ಹೆಜ್ಜೆ ತಗೋಬೋದಾಗಿತ್ತು. ಬೇರೆ ಪ್ರತಿಭಟನೆ ಈಗ ಪ್ರಶ್ನೆ ಏನಿದೆ, ನಮಗೆ ಭಾರತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಿಂದ ನಾವಿಲ್ಲಿ ವ್ಯಾಪಾರೀಕರಣ ನಮಗೆ ಸ್ವತಂತ್ರತೆ ನಡೀತಾ ಇದ್ದೀವಿ. ನಾವು ಅದೇ ಗುಲಾಮರಾಗಿದ್ದೀವಿ ಅಂದರೆ ಈ ಸಂವಿಧಾನ ಅಷ್ಟು ನಮಗೆ ಹಾಕ್ಕೊಳ್ಳಿಲ್ಲ ಅಂದರೆ ನಾವು ವ್ಯಾಪಾರನೂ ಮಾಡೋದು ಭಾಳ ಕಷ್ಟ ಆಗ್ತಿತ್ತು. ಇಂಥ ಒಂದು ಸಂದರ್ಭದಲ್ಲಿ ನ್ಯಾಯ ದೇವತೆ ಅಂತ ಭಾವಿಸ್ತೀವಿ ನಾವು, ಸಂವಿಧಾನದ ನ್ಯಾಯಾಲಯ. ಅಂಥದ ಮೇಲೆ ಅಪಮಾನವಾದಾಗ ಒಂದು ದಿವಸದ ನಾವು ನಮ್ಮ ಪ್ರೊಫೆಷನ್ ಆಗಲಿ ನಮ್ಮದು ವ್ಯಾಪಾರವನ್ನು ನಿಲ್ಲಿಸೋದು ದೊಡ್ಡ ಮಾತಲ್ಲ. ನಾವು ದೇಶವನ್ನು ರಕ್ಷಣೆ ಮಾಡಬೇಕಾಗಿ ಹಿಂದುಳಿದ ವರ್ಗದವ್ರ ಮೇಲೇನೆ ಈ ತರ ನಡೆದದಲ್ಲ, ಅದಕ್ಕೆ ಅವ್ರ ಮೇಲೆ ಮಾಡ್ತಿರ್ತಾರೆ. ಸಂವಿಧಾನ ಇಂಪಾರ್ಟೆಂಟ್, ಇದನ್ನ ವ್ಯಾಪಾರ ಮುಖ್ಯ. ನಾನು ನಿಮ್ಗೆ ಕೇಳ್ತೇನೆ, ಏನಂದ್ರೆ ಒಂದು ದಿನದ ವ್ಯಾಪಾರಕ್ಕೂ ಗತಿ ಇರಲಾರ್ದಂಥ ಪರಿಸ್ಥಿತಿ, ಒಂದು ದಿನದ ಊಟಕ್ಕೂ ಗತಿ ಇರಲಾರ್ದಂಥ ಜನರಿಗೆ ಇದು ತೊಂದರೆ ಆಗಲ್ಲ. ಅವ್ರ ಜೀವನನೇ ಹಾಳು ಮಾಡಲಾಗತ್ತೆ ಸರ್. ಸಂವಿಧಾನಕ್ಕೆ ಅನ್ಯಾಯ ಮಾಡ್ತಿರೋ ಅಥವಾ ವ್ಯಾಪಾರಕ್ಕೆ ಮಾಡ್ತಿರೋ ಅದನ್ನ ನನಗೆ ಕ್ವಶನ್ ಕೇಳಾಕತ್ತೀನಿ. ಸಂವಿಧಾನ ಇಂಪಾರ್ಟೆಂಟ್ ಅದಲ್ಲ, ಸಂವಿಧಾನ ಕುಂಡ್ಲಾಕದ ಅವ್ರಿಗೆ ಜಾಗ ಕೊಡ್ಬೇಕಾದ್ರೆ ಯಾವ ಆಧಾರ ಮ್ಯಾಗ ನೀವು ಕುಂಡಿರ್ತೀರೋ ಅನ್ನೋದು ಅರ್ಥ ಮಾಡ್ಕೊರಲ್ಲ. ಈಗ ಗವಾಯಿ ಅವರೇ ಅದನ್ನ ಕ್ಷಮೆ ಮಾಡಿ, ಯಾವುದೂ ನನ್ನ ಮೇಲೆ ಪರಿಣಾಮ ಬೀರೋದು ದೊಡ್ಡ
ಈಗ ಅವ್ರು ದೊಡ್ಡ ಇದರಿಂದ ಯಾವುದೇ ಪರಿಣಾಮ ನನ್ನ ಮೇಲೆ ಬೀರಲ್ಲ. ಇದನ್ನ ಇಂಥವೆಲ್ಲ ಗವಾಯಿ ಸಾಹೇಬರ ಅವಮಾನ ಅಲ್ಲಿದು, ಸರ್ ಅವ್ರು ಸಂವಿಧಾನದ ಅವಮಾನ ಅದೇ. ಅದು ಅವರು ಉದಾರತನ, ದೊಡ್ಡತನ. ಯಾಕಂತಂದ್ರೆ ಅವರೇ ಕ್ರಮ ತಗೊಳ್ಳಿ ಅಂತ ಹೇಳಿದ್ರೆ ಈ ದೇಶದಲ್ಲಿ ಮತ್ತೊಂದು ಇಶ್ಯೂ ಸೃಷ್ಟಿ ಆಗ್ತಿತ್ತು. ಇಲ್ಲ ಗೌರ್ಮೆಂಟ್ ಸೋಮಂಡ್ರು ಅದಕ್ಕಾಗಿ ಅವರು ದೊಡ್ಡತನದಿಂದ ಯಾವುದೇ ಕ್ರಮ ಬೇಡ ಅಂತ ಹೇಳಿದ್ದಾರೆ ಅಂತ ಅದ್ರ ಅರ್ಥ ಅದ್ರ ಕ್ರಮ ಆಗಬಾರ್ದು ಅಂತ ಹೇಳಿ ಸರ್ಕಾರ ಸೋಮೋಟಾಗಿ ಕ್ರಮ ತಗೋಬಹುದಿತ್ತು. ಯಾವುದೇ ಒಂದು ನನ್ನ ಮೇಲೆ ಅನ್ಯಾಯ ಆದಾಗ ನಾನು ಕ್ರಮ ತಗೊಳ್ಳೋದಕ್ಕಿಂತ ಬೇರೆಯವ್ರ ಅದ್ರ ಬಗ್ಗೆ ಹೋರಾಟ ಮಾಡಬೇಕು. ಹಿಂದುಳಿದ ವರ್ಗದವರು ಬಂದಿದ್ರೆ ಏನಾಗ್ತಿತ್ತು ಪರಿಸ್ಥಿತಿ? ಇವತ್ತೇನಾಗ್ತಿತ್ತು ಇಂಡಿಯಾದಲ್ಲಿ? ಮುಸ್ಲಿಂ ಒಗದಿದ್ರೆ ಅದಂತರೂ ದೊಡ್ಡ ವಿಷಯ, ಅದಂತರೂ ಬೇರೆ ಕತ್ತಿನ ಇತ್ತು. ದಲಿತರನ್ನ ಒಗದಿದ್ರೆ ಏನಾಗ್ತಿತ್ತು ಇವತ್ತು ಪರಿಸ್ಥಿತಿ? ಬೇರೆ ಒಂದು ನಮ್ಮ ಬ್ಯಾಕ್ವರ್ಡ್ ವರ್ಗದವ್ರು ಒಗದಿದ್ರಪ್ಪ ಅಂತಂದ್ರೆ ಏನಾಗ್ತದೆ? ನಮಗಂತರೂ ಟಾರ್ಗೆಟ್ ಯಾವ್ದಕ್ಕದ? ಮುಸ್ಲಿಮ್ಗ. ಗವಾಯಿ ಸಾಹೇಬ್ರು ಮಾಡ್ಯಾರಂತಂದ್ರೆ ಅವ್ರದ್ದು ಎಂತ ದೊಡ್ಡ ಮನಸ್ಸಿರ್ಬೇಕು. ಬಿಟ್ಟು ಅಳಿಗಾಡ್ಲಿಲ್ಲ ಅವ್ರು, ನಮ್ಗೆ ಗೊತ್ತದಲ್ಲ. ಸುಮ್ಮನೆ only because of the insult to the constitution and chief justice of India. that's all. This much only. ಏನೋ ನೀವು ಕೆಲಸ ಮಾಡಿ, ಸಂವಿಧಾನದ ಅಡಿಯಲ್ಲಿ ಮಾಡಿ, ನಾ ಹೇಳುವುದು ಅಷ್ಟೇ. ಕಾನೂನು ವ್ಯಾಪ್ತಿಯಲ್ಲಿ ಇಟ್ಕೊಂಡು ನಾವು ಹೋರಾಟ ಅಲ್ಲ, ಈ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಏನೂ ಮಾಡ್ಲಿಕ್ಕೆ ಹೆಸುವುದಿಲ್ಲ ಅನ್ನೋದು ಪ್ರೂಫ್ ತೋರಿಸಿಕೊಟ್ಟಂಗಾಯ್ತು. ಅರ್ಥ ಮಾಡ್ಕೋರಿ. ಮಾಡ್ಲಾಕತ್ತೀವಿ ಒಂದ್ ದಿವಸ ನಾವು ಗಾಂಧಿ ಶಾಂತಿ ಕಳಿಸ್ಲಿಕ್ಕೆ ಮಾಡ್ಲಾಕತ್ತೀವಲ್ಲ, ಸಂವಿಧಾನ ಉಳಿಸ್ಲಿಕ್ಕೆ ಮಾತ್ರ ಮಾಡ್ಲಾಕತ್ತೀವಲ್ಲ. ಅದೇ ನೀವು ಇದೇ ಥರದ ಅಲ್ಲಿ UP-ದಾಗ ಮಾಡ್ರಿ, ನೋಡಮ್ಮ ಡೆಲ್ಲಿದಾಗ ಮಾಡ್ರಿ, ಕೇಸ್ ಹಾಕಿ ಅರೆಸ್ಟ್ ಮಾಡಿ ಕೊಡ್ತಾರೆ. ಆ ವಕೀಲಿಗೆ ಯಾಕೆ ಮಾಡಲಿಲ್ಲ? ಎದಕ್ಕೆ ಮಾಡಲಿಲ್ಲ? ಯಾಕಮ್ಮ RSS ಗಡಿಯಿಂದ ಬೆಳೆದವರ್ದ ನಾವು ಶರ್ಮಾ. ಇದು ತಿಳ್ಕೊಳ್ಳಿ ಮೊದಲು. ಇಡೀ ಸಮಾಜಕ್ಕೆ ಅವರು ಕಲಕ್ ತರಲಾಗತ್ತ, ಬ್ರಾಹ್ಮಣ ಸಮಾಜಕ್ಕೆ ಕಲಕ್ ತರಲಾಗತ್ತ ನಾವು ಶರ್ಮಾ. ನಾನು ದಲಿತ ಅಂತ ಹೇಳಿ ಹೇಳ್ತಾರ್ರಿ, ತಯಾರಿಲ್ಲ. ಹೇಳ್ತಾರೆ ಉಳಿಸ್ಕೊಳ್ಳಿಕ್ಕೆ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ತಯಾರಿಲ್ಲ. ಆ ದಲಿತ ಇದ್ರು ಒಬ್ರು ದಲಿತರು ಮಾಡ್ಬೇಕಂತಿದ್ಯಾ? ಅಲ್ಲ ಹೌದಲ್ಲ, ದಲಿತ ಅಲ್ಲ, ಹೇಳ್ಕೊಳ್ಳಿ ಹೇಳ್ತಾರೆ ಅವರು. ಈಗ ಅವ್ರು ಬಿಟ್ಟು ಬೇರೆ ನ್ಯಾಯಾಧೀಶ ದಾನ ಮಾಡವ ಅವನಿಗೇನು ಶೂ ಎಸ್ತಿರಪ್ಪ ಅಂತಂದ್ರೆ ಏನು ಯಾವ ಮಟ್ಟಕ್ಕೆ ಬಂತು? ಶಾಂತಿ ತೋಟ ಅಂತೇಳಿ ಇದೆ. ಈಗ ಸದ್ಯಕ್ಕೆ ಬ್ರದರ್ ಒಬ್ರು ಕೇಳಾಕತ್ತಾರ, ನಮ್ಮ ಭಾರತ ದೇಶದಲ್ಲಿ ನಾವು ಶಾಂತಿ ತೋಟ ಇದು ಯಾರು ಇಶ್ಯೂ ದೊಡ್ಡ ಮಾಡಾಕತ್ತಾರ? ಯಾರು ಮಾಡಾಕತ್ತಾರ? ನಮ್ಮಿಂದ ಆಗ್ಲಾಗ್ತದ್ರಿ. ಏನಪ್ಪ ಒಬ್ರು ಯಾರೋ ಅವ್ರು ಕಲೀಲಾರ್ದವ ಏನೋ ಒಗದಾನ, ಏನೋ ಒಂದು ಆರೋಪಿ ಒಗದಾನ ಅಂತ ತಿಳ್ಕೊಬೋದು. ಪ್ರಜ್ಞಾವಂತನ ಒಗಿತಾನಪ್ಪ ಅಂತಂದ್ರೆ ಯಾವ ಮಟ್ಟಕ್ಕೆ ಬಂದದ ಇವತ್ತು ಈ ಸರ್ಕಾರದಲ್ಲಿ? ಅದೇ ಒಂದು ನೋಡ್ರಿ, ಮೊನ್ನೆ ಒಂದು ಐ ಲವ್ ಯು ಮೊಹಮ್ಮದ್ ಅಂತ ಹೇಳಿ ಅದಕ್ಕೆ ಅವ್ನಿಗೆ ಜೈಲಿಗೆ ಹಾಕ್ತಾರೆ, ಬರೀ ಒಂದು ವರ್ಡ್ ಸಕಂದಿದ್ದಕ್ಕೆ. ಇವ ಶೂ ಎಸದಕ್ಕೆ ಅದು ನ್ಯಾಯಾಧೀಶಿಗೆ ಶೂ ಎಸಿತಾನ. ಸಂವಿಧಾನ ಅಪಮಾನ ರೀ, ಹೆಂಗ್ರಿ ಇದು? ಟೋಟಲಿ ಸಂವಿಧಾನ ಅದರ ಮೇಲೆ ಕ್ರಮ ಆಗ್ಲಾರ ಮತ್ತಿಬ್ರು ಮಾತಾಡೋರು. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡೋರು. ಕ್ರಮ ಆಗಲಿಲ್ಲ ಅಂದ್ರೆ ಮಾತಾಡ್ಬೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರಲಿಲ್ಲ ಅಂತ ಹೇಳ್ತಾರೆ. ಯಾರೋ ರಾವ್ ಅಂತ ಕಮಿಟಿ ಇದ್ರು ಅವ್ರು ಬರ್ದಾರ ಅಂತ ಹೇಳ್ತಾರೆ.